ನಮಸ್ತೆ, ನಾನು ಮಹಾಂತೇಶ್ ಫ್ರಮ್ ನವಚೇತನ್ ಟೆಕ್ ಕಂಪ್ಯೂಟರ್ ಎಜುಕೇಶನ್ ಜಮಖಂಡಿ. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ನೀವು ಜಿಮೇಲ್ ಐಡಿಯನ್ನ ಯಾವ ತರ ಕ್ರಿಯೇಟ್ ಮಾಡ್ಕೊಳ್ಳೋದು, ಆಮೇಲೆ ಜಿಮೇಲ್ ಐಡಿಯಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ಗೆ ಆಮೇಲೆ ಕಂಪ್ನಿಲಿ ಯಾವ ತರ ಮೇಲ್ ಮಾಡ್ತಾರೆ ಅಂತ ಈಸಿಯಾಗಿ ಹೇಳ್ಕೊಡ್ತೀನಿ. ಕಂಪ್ಯೂಟರಲ್ಲಿ ಜಿಮೇಲ್ ಐಡಿಯನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಏನು ಮಾಡಿ, ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಸೊ ಗೂಗಲ್ ಕ್ರೋಮ್ ಓಪನ್ ಮಾಡಿದ್ಮೇಲೆ ಸೊ ಈ ಥರ ಗೂಗಲ್ ಕ್ರೋಮನ್ನು ನಿಮ್ಮ ಕಂಪ್ಯೂಟರ್ಲಿ ಓಪನ್ ಮಾಡ್ಕೊತೀರಾ. ಸೊ ಇಲ್ಲಿ ಜಿಮೇಲ್ ಅಂತ ಇರುತ್ತಲ್ಲ, ಸೊ ಜಿಮೇಲನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಇಮೇಲ್ ಐ ಡಿ ಪಾಸ್ವರ್ಡ್, ಆಲ್ರೆಡಿ ನಮ್ಮದು ಜಿಮೇಲ್ ಐ ಡಿ ಇದ್ದರೆ ಇಮೇಲು ಪಾಸ್ವರ್ಡ್ ಹಾಕಿ ಓಪನ್ ಮಾಡ್ಕೋಬೋದು. ಸೊ ನಮ್ಮ ಕಡೆ ಯಾವುದೂ ಇಮೇಲ್ ಐ ಡಿ ಇಲ್ಲ. ಸೊ ನಾವು ಯಾವ ಥರ ಇಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡಬೇಕು, ಸೊ ಫಸ್ಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದೆ. ಸೊ ಇಲ್ಲೇನು ಮಾಡಿ, ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪರ್ಸ್ನಲ್ ಯೂಸು, ಚೈಲ್ಡು, ಬಿಸ್ನೆಸ್ಸು ಅಂತ ಇರುತ್ತೆ. ಸೊ ನಾನು ಇವಾಗ ಎದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಪರ್ಸ್ನಲ್ ಯೂಸ್ ಮಾಡೋ ಸಲುವಾಗಿ ಅಕೌಂಟನ್ನು ಮಾಡ್ತಾಯಿದ್ದೀನಿ, ಜಿಮೇಲ್ ಐ ಡಿ. ಸೊ ಪರ್ಸನಲ್ ಅಕೌಂಟ್ಗೆ ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ ನೇಮ್, ಈಗ ನಿಮ್ಮ ಫಸ್ಟ್ ನೇಮ್ ಹಾಕಿ. ಈಗ ನಾನು ಶ್ರೀನಿಧಿ ಅಂತ ಮಾಡ್ತೀನಿ. ಸೊ ಲಾಸ್ಟ್ ನೇಮ್ ಏನು ಹಾಕ್ತೀನಿ, ಹಿರೇಮಠ ಅಂತ ಹಾಕ್ತೀನಿ. ಸೊ ಇಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಹಾಕಿದ್ಮೇಲೆ ನೆಕ್ಸ್ಟ್ ಅನ್ನಿ. ಇಲ್ಲಿ ಡೇಸ್, ನೀವು ಯಾವ ತಿಂಗಳಲ್ಲಿ ಹುಟ್ಟಿರ್ತಾರಲ್ಲ ಆ ತಿಂಗಳು ಹಾಕಿ 1. ಆಮೇಲೆ ಇದು 18 ವರ್ಷ ಆಗಿರಬೇಕು ನೀವು ಪರ್ಸ್ನಲ್ ಯೂಸ್ ಮಾಡ್ತಾಯಿದ್ರೆ. 2001. ಸೊ ಇಲ್ಲಿ ಜೆಂಡರ್ ಮೇಲು ಫಿಮೇಲ್ ಅಂತ ಇರುತ್ತಲ್ಲ, ಸೊ ಫಿಮೇಲ್ ಅಂತ ಹಾಕಿ. ಆಮೇಲೆ ನೆಕ್ಸ್ಟ್. ಇವಾಗ ಅದು ಸಜೆಷನ್ ಕೊಡುತ್ತೆ ನಿಮ್ಗೆ ಯಾವ ಥರ ಇಮೇಲ್ ಐ ಡಿ ಬೇಕಂತಲ್ಲ. ಇಲ್ಲಿ ಹಿರೇಮಠ ಶ್ರೀನಿಧಿ 631, ಶ್ರೀನಿಧಿ H71, ಅಥವಾ ನೀವೇ ಓನ್ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಇಲ್ಲಿ ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಐ ಡಿನೂ ಕ್ರಿಯೇಟ್ ಮಾಡ್ಕೋಬೋದು. ಶ್ರೀನಿಧಿ 16 ಅಂತ ಮಾಡ್ತೀನಿ. ಆಲ್ರೆಡಿ ಇದೆ ಶ್ರೀನಿಧಿ MH. ಶ್ರೀನಿಧಿ MH ಅಂತ ಇಲ್ಲ ನೋಡಿ. ಆಮೇಲೆ ಇಲ್ಲಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಪಾಸ್ವರ್ಡ್ ಯಾವ ಥರ ಕ್ರಿಯೇಟ್ ಮಾಡಬೇಕಂದ್ರೆ ಕ್ಯಾಪಿಟಲ್ ಲೆಟರ್ ಇರಬೇಕು. ಸೊ ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ನೋಡಿ. ಈಗ ಶ್ರೀನಿಧಿ ಅಂತ ಇದೆಯಲ್ಲ, ಶ್ರೀನಿಧಿ @16 ಅಂತ ಹಾಕ್ತೀನಿ ನಾನು. ಈ ಥರ ಅಂದರೆ ಒಂದು ಅಪ್ಪರ್ ಕೇಸ್ ಇರಬೇಕು, ಆಮೇಲೆ ಸ್ಮಾಲ್ ಕೇಸ್ ಇರಬೇಕು, ಆಮೇಲೆ ಸಿಂಬಾಲ್ ಇರಬೇಕು, ಆಮೇಲೆ ನಂಬರ್ಸ್ ಇರಬೇಕು. ಇದೇ ಥರ ನೀವು ಪಾಸ್ವರ್ಡನ್ನು ಯೂಸ್ ಮಾಡಬೇಕು ಯಾವಾಗಲೂ. ಸೊ ಪಾಸ್ವರ್ಡು ಒಂದು ಸಾರಿ ಮೇಲ್ಗಡೆ ಪಾಸ್ವರ್ಡ್ ಹಾಕಿದ್ಮೇಲೆ ಅದನ್ನ ಕನ್ಫರ್ಮ್ ಮಾಡಿಬಿಟ್ಟು ನೆಕ್ಸ್ಟ್ ಅನ್ನಬೇಕು. ಸೊ ಸ್ಕ್ಯಾನ್ QR ಕೋಡ್ ಇತ್ತು ಯುವರ್ ಫೋನ್. ಸೊ ನಾವು ಇದನ್ನು ಫೋನಲ್ಲಿ QR ಕೋಡನ್ನು ಸ್ಕ್ಯಾನ್ ಮಾಡಬೇಕು. ಸೊ ಸ್ಕ್ಯಾನ್ ಮಾಡಿದ್ಮೇಲೆ ಅದು ಒಂದು OTP ಬರುತ್ತೆ. ಆ OTP ಬಂದಮೇಲೆ ನೀವು ಅದನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ್ಮೇಲೆ ಅದು ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟು ಜಿಮೇಲ್ ಅಂತ ಓಪನ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಯೂಸ್ ಅನದರ್ ಅಕೌಂಟ್, ಇಲ್ಲಿ ಇಮೇಲ್ ಐ ಡಿ ಹಾಕಿ. @gmail.com. ಆಮೇಲೆ ಪಾಸ್ವರ್ಡ್ ಹಾಕಿ. ಸೊ ಜಿಮೇಲ್ ಐ ಡಿ ಪಾಸ್ವರ್ಡ್ ಹಾಕಿದ್ಮೇಲೆ ನಿಮ್ದು ಇಮೇಲ್ ಐ ಡಿ ಓಪನ್ ಆಗುತ್ತೆ. ಸೊ ನೋಡಿ, ನಾವು ಫಸ್ಟ್ ಏನು ಮಾಡಬೇಕಂದ್ರೆ ಕಾಂಪೋಸ್ ಅಂತ ಇರುತ್ತಲ್ಲ, ಇಲ್ಲಿ ಕಾಂಪೋಸ್ ಹೋಗಿ. ಸೊ ಸೆಲೆಕ್ಟ್ ದ ಕಾಂಪೋಸ್. ಇಲ್ಲಿ 2 ಅಂತ ಇದೆಯಲ್ಲ, ಇದನ್ನು ಸ್ವಲ್ಪ ದೊಡ್ಡ ಮಾಡ್ಕೋತೀನಿ. ಈ ಥರ ದೊಡ್ಡದಾಗುತ್ತೆ. ಸೊ ಇಲ್ಲಿ 2 ಅಂತ ಇರುತ್ತಲ್ಲ, ಇಲ್ಲಿ ಯಾರಿಗೆ ಕಳಿಸ್ಬೇಕಾಗಿರುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಬಾಸ್ಗೆ, ನಿಮ್ಮ ಕಲೀಗ್ಸ್ಗೆ ಕಳಿಸ್ಬೇಕಾಗಿರುತ್ತೆ. ಸೊ ಇಲ್ಲಿ ಅವ್ರ ಅಡ್ರೆಸ್ಸನ್ನು ಹಾಕಿ, ಇಮೇಲ್ ಐ ಡಿಯನ್ನು. ಸೊ ಇಮೇಲ್ ಐ ಡಿ ಹಾಕಿ, ಆಮೇಲೆ ನಿಮ್ಮ ಸೆಲ್ಫ್ ಇಮೇಲ್ ಐ ಡಿಗೂ ಕಳಿಸ್ಕೋಬೋದು. ಆಮೇಲೆ ಹಾಗೆ ನೀವು ಎಷ್ಟು ಬೇಕಷ್ಟು ಕಳಿಸ್ಕೋಬೋದು. ಆಮೇಲೆ ಇಲ್ಲಿ CC ಮತ್ತು BCC ಅಂತ ಇರುತ್ತೆ. CC ಅಂದ್ರೇನು, ಕಾರ್ಬನ್ ಕಾಪಿ. ನಿಮ್ಮ ಹೆಡ್ ಏನಿರ್ತಾರಲ್ಲ, CC ಇಟ್ಟು ಕಳಿಸಿ ಅಂತ ಹೇಳ್ತಾರೆ. ಸೊ CC ಅಂದ್ರೇನು, ಅವ್ರು ಯಾರ್ಯಾರು ಕಳಿಸಿದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ CC ಅಂತ ಕಳಿಸೋದು, ಕಾರ್ಬನ್ ಕಾಪಿ ಅಂತ ಕರೀತಾರೆ. ಆಮೇಲೆ BCC ಅಂತ ಕರೀತಾರೆ, ಬ್ಲೈಂಡ್ ಕಾರ್ಬನ್ ಕಾಪಿ. ಈ BCC ಯಾವಾಗ ಕಳಿಸ್ತಾರೆ ಅಂದರೆ, ನೀವು ಯಾರ್ಯಾರು ಕಳಿಸಿದ್ರೆ ಅಂತ ಯಾರಿಗೆ ರಿಫ್ಲೆಕ್ಟ್ ಆಗೋಲ್ಲ, ಅಂದರೆ ಅದು ಶೋ ಅಪ್ ಆಗೋಲ್ಲ ಇಮೇಲ್ ಐ ಡಿ. ಸೊ ಅವಾಗ ನೀವು ಏನು ಯೂಸ್ ಮಾಡಬೇಕು, BCCನ ಯೂಸ್ ಮಾಡಬೇಕು. ಸೊ ಎಲ್ಲರಿಗೆ ಕಾಣಬೇಕಂತಂದ್ರೆ ಏನು ಯೂಸ್ ಮಾಡಬೇಕು, CCನ ಯೂಸ್ ಮಾಡಬೇಕು. ಸೊ ಇಂಪಾರ್ಟೆಂಟ್ ಇದು. ಆಮೇಲೆ ಇಲ್ಲಿ ಸಬ್ಜೆಕ್ಟ್ ಹಾಕಿ, ಹಾಯ್ ಪ್ಲೀಸ್ accept my resume.
ಈ ಥರ ಹಾಕಿದ ಮೇಲೆ ಇಲ್ಲಿ ಕೆಳಗಡೆ ಬೆಸ್ಟ್ ರಿಗಾರ್ಡ್ಸ್ ಅದು ಹಾಕ್ಬೋದು ನೀವು. ಗ್ರೀಟಿಂಗ್ಸ್ ಅಂತಾರೆ ಅದಕ್ಕೆ. ಬೆಸ್ಟ್ ರಿಗಾರ್ಡ್ಸ್ ಫ್ರಾಮ್ ನವಚೇತನ ಟೆಕ್. ಸೊ ಈ ಥರ ಹಾಕಿಬಿಟ್ಟು ಇಲ್ಲೇನು ಮಾಡಿ ಅಟ್ಯಾಚ್ ಫೈಲ್ ಅಂತ ಇರುತ್ತೆ. ಸೊ ಅಟ್ಯಾಚ್ ಫೈಲ್ ಹೋಗಿ ನಿಮಗೆ ಇಮೇಲ್ ಐ ಡಿ ಬೇಕಂದರೆ ಇಮೇಲ್ ಐ ಡಿ ಯಾವ ಥರ ಬೇಕಲ್ಲ ಆ ಥರ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮದು ರೆಸ್ಯೂಮ್ ಕಳಿಸ್ಬೇಕಾಗಿರುತ್ತೆ. ಸೊ ರೆಸ್ಯೂಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಪಿಕ್ಚರ್ಸನ್ನು ಸೆಲೆಕ್ಟ್ ಮಾಡ್ಕೋಬೋದು. ಈಗ ಓಪನ್ ಮಾಡ್ಕೊಂಡು ಅಗೇನ್ ನಾವು ಇನ್ನೊಂದು ಫೋಟೋ ಕಳಿಸ್ಬೇಕಾಗಿತ್ತು. ನಿಮ್ಮ ಫೋಟೋಸ್ ಅಥವಾ ಯಾವುದಾದ್ರೂ ಇದ್ದರೆ ಫೋಟೋದು ಸೆಂಡ್ ಮಾಡ್ಬೋದು. ಈ ಥರ ಫೋಟೋದು ಇದು ಅಪ್ ಟು ನಾವು ಎಲ್ಲಿ ತನಕ ಕಳಿಸ್ಬೋದು ಅಂದರೆ 25 MB ತನಕ ಕಳಿಸ್ಬೋದು. ಸೊ ಆಮೇಲೆ ಏನಾಗುತ್ತೆ ಅದು ಗೂಗಲ್ ಡ್ರೈವ್ ಕನ್ವರ್ಟ್ ಆಗುತ್ತೆ ಎಕ್ಸ್ಟ್ರಾ ಇದ್ದರೆ. ಸೊ ಇವಾಗ ಸೆಂಡ್ ಮಾಡೋಣ. ಬಂತು ನೋಡಿ, ಇವಾಗ ನಿಮ್ಮ ಮೇಲ್ ಐ ಡಿಗೂ ಬಂದಿರುತ್ತೆ, ಅವ್ರ ಮೇಲ್ ಐ ಡಿಗೂ ಹೋಗಿರುತ್ತೆ. ಸೊ ಇಲ್ಲಿ ಚೆಕ್ ಮಾಡ್ಕೋಬೋದು. ಈ ಬಂದಿರೋ ಮೇಲ್ಸನ್ನು ಡೌನ್ಲೋಡ್ ಮಾಡಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗುತ್ತೆ. ನಿಮ್ಗೆ ಯಾರಾದರೂ ಇಮೇಲ್ ಐ ಡಿ ಸೆಂಡ್ ಮಾಡ್ತಾರಲ್ಲ ಡೌನ್ಲೋಡ್ ಆಗಿರುತ್ತೆ. ಈ ಥರ ಸೆಲೆಕ್ಟ್ ಮಾಡ್ಕೋಬೋದು ನೀವು ಇಲ್ಲಿ. ಈ ಥರ ಓಪನ್ ಮಾಡ್ಕೋಬೋದು. ಸೊ ಆಮೇಲೆ ಇದೆಲ್ಲ ವರ್ಕ್ ಮುಗಿದ ಮೇಲೆ ಇಲ್ಲಿ ಸೆಂಟ್ ಐಟಮ್ಸ್ ಅಂತ ಇರುತ್ತೆ. ನೀವೇನಾದರೂ ಮೇಲ್ಸನ್ನು ಸೆಂಡ್ ಮಾಡಿದ್ದು ನೋಡಬೇಕಾದ್ರೆ ಇಲ್ಲೆಲ್ಲ ಸೆಂಟ್ ಐಟಮ್ಸ್ ಇರುತ್ತೆ. ಸೊ ಆಮೇಲೆ ಇಲ್ಲಿ ಮೋರ್ ಇರುತ್ತೆ. ಆಮೇಲೆ ನೀವೇ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಬೇಕಾಗಿತ್ತು ಅಂದರೆ ಕ್ರಿಯೇಟ್ ಅ ನ್ಯೂ ಲೇಬಲ್. ಸೊ ಇಲ್ಲಿ ಲೇಬಲ್ನ ಕ್ರಿಯೇಟ್ ಮಾಡ್ಕೋಬೋದು ಈ ಥರ. ಆಮೇಲೆ ಇದ್ರದ್ದು ಸೆಟ್ಟಿಂಗ್ಸ್ ಇರುತ್ತೆ. ಇಲ್ಲಿ ಸೆಟ್ಟಿಂಗ್ಸ್ ಒಳಗೆ ಹೋಗಿ ಥೀಮ್ಸ್ ಅದು ಚೇಂಜ್ ಮಾಡ್ಬೋದು ನೀವು. ಸೊ ಥೀಮ್ಸ್ ಇರುತ್ತಲ್ಲ ಈ ಥರ ಥೀಮ್ಸನ್ನು ಚೇಂಜ್ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕು ಆ ಥರ ಥೀಮ್ಸ್ ಇರುತ್ತೆ. ಆಮೇಲೆ ನಿಮ್ಮ ಡಿ ಪಿ ಚೇಂಜ್ ಮಾಡಬೇಕಾಗಿತ್ತಂದರೆ ಡಿ ಪಿ ಮೇಲೆ ಹೋಗಿ ಇಲ್ಲಿ ನೀವು ಫೋಟೋಸನ್ನು ಸೆಂಡ್ ಮಾಡ್ಬೋದು. ನೀವು ಯಾವುದಾದ್ರೂ ಫೋಟೋ ಬೇಕಾಗಿದ್ದರೆ ಸೊ ಫೋಟೋನ ಅಪ್ಲೋಡ್ ಮಾಡ್ಕೋಬೋದು. ಸೊ ಈ ಥರ ಫೋಟೋನ ಹಾಕ್ಬೋದು. ಆಮೇಲೆ ವರ್ಕ್ ಮುಗಿದ ಮೇಲೆ ಮಾಡಬೇಕು, ಇಲ್ಲಿ ಡಿ ಪಿ ಮೇಲೆ ಕ್ಲಿಕ್ ಸೈನ್ ಔಟ್ ಅಂತ ಇರುತ್ತೆ. ಸೈನ್ ಇನ್ನು ಸೈನ್ ಔಟ್ ಅಂತ ಮರಿಬೇಡಿ, ಯಾವಾಗಲೂ ಅದನ್ನು ನೆನ್ಪಿಟ್ಕೊಳ್ಳಿ. ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡೋದು, ಆಮೇಲೆ ಇಮೇಲ್ ಯಾವ ಥರ ಮಾಡೋದು ಅಂತ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮಗೆ ಇನ್ಫಾರ್ಮೇಟಿವ್ ಆಗಿರುವಂಥ ಎಲ್ಲ ವೀಡಿಯೋಸ್ಗಳನ್ನು ನಾವು ಈ ಚಾನಲಲ್ಲಿ ಹಾಕ್ತಾ ಇರ್ತೀವಿ. ಸೊ ಆದಷ್ಟು ನೀವು ಹೆಚ್ಚಿನ ಇನ್ಫಾರ್ಮೇಷನ್ಗಳನ್ನು ನಾಲೆಜನ್ನು ತೊಗೊಳ್ಳಿ. ನಾಲೆಜ್ ತೊಗೊಂಡ್ಬಿಟ್ಟು ನಿಮ್ಮ ಜೀವನದಲ್ಲಿ ಡೈಲಿ ಲೈಫಲ್ಲಿ ನೀವು ಅಪ್ಡೇಟ್ ಆಗ್ತಾ ಹೋಗಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಫಾಲೋ ಅಸ್, ಸಬ್ಸ್ಕ್ರೈಬ್ ಅಸ್. ಧನ್ಯವಾದಗಳು.